ವಸತಿ ಇಲಾಖೆಯಲ್ಲಿ ಹೋಮ್ ಗೋಲ್ಮಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾಗೆ ಸಿಎಂ ಸಿದ್ದರಾಮಯ್ಯನವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸುರ್ಜೇವಾಲಾ ಭೇಟಿ ಮಾಡಿ ಮಾಹಿತಿಯನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ದೆಹಲಿಯಲ್ಲಿ ರಣದೀಪ್ ಸುರ್ಜೇವಾಲಾ ಜೊತೆ ಸಿಎಂ ಸಿದ್ದರಾಮಯ್ಯನವರು ಚರ್ಚೆ ಮಾಡಿದ್ದಾರೆ. ಸಿಎಂಗೆ ಸಚಿವ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಸಾಥನ್ನು ಕೊಟ್ಟಿದ್ದಾರೆ. ರಾಜ್ಯದ ರಾಜಕೀಯ ಬೆಳವಣಿಗೆಯ ಕುರಿತು ನಾಯಕರು ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ನೋಡಿ, ಕಳೆದ ಒಂದು ವಾರದಿಂದಲೂ ಕೂಡ ರಾಜ್ಯ ರಾಜಕೀಯದಲ್ಲಿ ದೊಡ್ಡದಾಗಿ ಸದ್ದು ಮಾಡಿರುವಂತಹ ಸುದ್ದಿ ವಸತಿ ಇಲಾಖೆಯ ವಿರುದ್ಧದ ಹಗರಣಗಳ ಆರೋಪಕ್ಕೆ ಇದೀಗ ಖುದ್ದು ಹೈಕಮಾಂಡ್ ನಾಯಕರು ಕೂಡ ಪ್ರಶ್ನೆ ಮಾಡಿದ್ರು. ಏನಾಗ್ತಾ ಇದೆ ರಾಜ್ಯದಲ್ಲಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ಮತ್ತೆ BR ಪಾಟೀಲ್ ರವರನ್ನ ಕರೆದು ಮಾತನಾಡಿ ಅನ್ನುವಂತಹ ತಾಕೀತನ್ನ ಕೂಡ ಮಾಡಿದ್ರು. ಇದೀಗ ಖುದ್ದು ವಸತಿ ಸಚಿವ ಜಮೀರ್ ಅಹ್ಮದ್ ಅವರು ಒಂದ್ ಕಡೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಭೇಟಿಯಾಗಿದ್ದಾರೆ ಹೈಕಮಾಂಡ್ ನಾಯಕರನ್ನ. ಒಂದು ಹೆಜ್ಜೆ ಮುಂದೆ ಹೋಗಿ BR ಪಾಟೀಲ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹೌದು, ನಾನು ಮಾತನಾಡಿದ್ದು ನಿಜ ಅನ್ನುವಂತಹ ಮಾತುಗಳನ್ನ ಕೂಡ ಆಡಿದ್ದಾರೆ. ಮತ್ತೆ ನಿನ್ನೆ ತಮ್ಮ ಕ್ಷೇತ್ರದಲ್ಲಿ ಇದ್ದುಕೊಂಡು ಅವರು ಹೇಳಿಕೆಯನ್ನ ಏನು ಕೊಟ್ಟಿದ್ರು ಅದಕ್ಕೆ ನಾನು ಬದ್ಧನಾಗಿದ್ದೇನೆ, ಮತ್ತೆ ನಾನು ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಆಗ್ತೇನೆ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಮತ್ತೆ ಭೇಟಿಯಾಗೋದಕ್ಕೂ ಮುನ್ನವೇ ಅವರು ಉಲ್ಟಾ ಕೂಡ ಹೊಡೆದಿರುವಂಥದ್ದು ಬಹಳ ಕುತೂಹಲಕಾರಿಯಾಗಿದೆ. ಇದೀಗ ನೋಡಿ, ಸಿಎಂ ಸಿದ್ದರಾಮಯ್ಯನವರಿಗೆ ಸಚಿವ ಮಹದೇವಪ್ಪ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ರಾಜ್ಯದ ರಾಜಕೀಯ ಬೆಳವಣಿಗೆಯ ಕುರಿತು ನಾಯಕರ ಜೊತೆ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಒಂದು ಕಡೆ ಜಮೀರ್ ಅವರು ವಸತಿ ಇಲಾಖೆ ಶುಭ್ರವಾಗಿದೆ, ಏನೂ ಹಾಗೇ ಇಲ್ಲ, ಬಿಳಿ ಬಟ್ಟೆಯ ಹಾಗೆ ಇದೆ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇರುವಂಥದ್ದು. ಬಿಳಿ ಬಟ್ಟೆ ಯಾವ ರೀತಿಯಾಗಿ ತಿಳಿಯಾಗಿದೆಯಲ್ವಾ, ಅದೇ ರೀತಿಯಾಗಿ ವಸತಿ ಇಲಾಖೆ ಶುಭ್ರವಾಗಿದೆ ಅಂತ ಹೇಳ್ತಾ ಇದ್ದಾರೆ ಶಾಸಕ ಜಮೀರ್ ಅಹ್ಮದ್. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರನ್ನ ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ ಹೈಕಮಾಂಡ್ ನಾಯಕರು. ಏನಾಗ್ತಾ ಇದೆ ಅಂತ ಹೇಳಿ